ಅಂದರೆ ನಗರ ಬೆಳೀತಾ ಇದೆ ಅನ್ನೋದು, ನಗರ ಅಭಿವೃದ್ಧಿಗೆ ಸ್ಕೋಪ್, ಅವಕಾಶ, ಪೊಟೆನ್ಷಿಯಲ್ ಇದೆ ಅನ್ನೋದು ಇದರಿಂದ ಸ್ಪಷ್ಟ ಆಗ್ತದೆ. ಈಗ ಲಕ್ಕುಂಡಿ ನಾವು ನೋಡ್ತೀವಿ. ಈಗ ನಾನು ನಿಮ್ಗೆ ಯಾಕೆ ಅವಸರ ಮಾಡಕತ್ತೀನಿ ಅಂದರೆ, ನಾ ಇಲ್ಲಿಯವ್ರಿಗೆ ಹೇಳಿದೆ 10 ನಿಮಿಷ ಇರ್ತೇನೆ, ನಾನು 15 ನಿಮಿಷ ಇರ್ತೇನೆ ಅಂತೇಳಿ. ಯಾಕಂದರೆ ಲಕ್ಕುಂಡಿ ಒಳಗೆ ನಾವು 5 ಗುಡಿ, 5 ಬಾವಿಗಳನ್ನು ಅನಾವರಣ ಮಾಡ್ತಾ ಇದ್ದೀವಿ. ಅರ್ಧಮರ್ಧ ಮುಚ್ಚಾವು, ಅರ್ಧಮರ್ಧ ಬಿದ್ದಾವು. ಇಲ್ಲ ಯಾರ್ದಾರ ಮನಿ ಒಳಗೆ ಗುಡಿ ಐತಿ, ಅಥವಾ ಗುಡಿಯೊಳಗೆ ಮನಿ ಕಟ್ಕೊಂಡು ಮುಂದೊಂದು ಗಾಡಿ ಕಟ್ಕೊಂಡಾರ, ಅವನ್ನ ಮರೆಮಾಚುವಂಗೆ ಮಾಡಿದ್ದಾರೆ. ಕೆಲವು ಮುಚ್ಚಿ ಹೋಗಿವೆ, ಕೆಲವು ಕಾಣದಂಗೆ ಆಗ್ಯಾವು. ಆ ಬಾವಿ ಇತ್ತಂದ್ರೆ ಬಾವಿ ಐತೆ ಇಲ್ಲ ಗೊತ್ತಿಲ್ಲ. ಯಾಕಂದ್ರೆ ಗಿಡ ಪಡ ಬೆಳೆದ್ಬಿಟ್ಟವು, ಕೆಲವ್ರು ಬೆಳೆಸ್ಯಾರ, ಕೆಲವರು ಮಣ್ಣು ತುಂಬ್ಯಾರ, ಏನೇನು ಹಿಂಗಾಗ್ಯಾವು ಕಾಲದ ಹಂತದೊಳಗೆ. ಅದು ಇವತ್ತು ಲಕ್ಕುಂಡಿ ಯಾವ ರೀತಿಯಾಗಿರ್ತಕ್ಕಂಥ ಆಕರ್ಷಣೆಯನ್ನು ದೇಶದಲ್ಲಿನ, ಕರ್ನಾಟಕದಲ್ಲಂತೂ ಅತಿ ಹೆಚ್ಚು ಆಕರ್ಷಣೆ ಮಾಡಿರ್ತಕ್ಕಂಥ ಯಾವುದರ ಗ್ರಾಮ ಇದ್ದರೆ ಇವತ್ತು ಅದು ನಮ್ಮ ಗದಗ ತಾಲೂಕಿನ ಲಕ್ಕುಂಡಿ ಗ್ರಾಮ ಅನ್ನೋದನ್ನು ಹೇಳೋದಕ್ಕೆ ಬಯಸ್ತೇನೆ. ಅಂದರೆ ನಮಗೆ ಪಬ್ಲಿಸಿಟಿ ವೈಸು ಅಥವಾ ಕವರೇಜ್ ವೈಸು, ಜನ ಮಾತಾಡುವ ವೈಸು, ಎಲ್ಲರ ಬಂಗಾರ ಸಿಕ್ತಂದ್ರೆ ಅದು ಎಲ್ಲರ ಬಾಯಾಗೂ ಸಿಕ್ಬಿಟ್ಟಿರ್ತದೆ. ಅದು ಎಲ್ಲರೂ ಅದು ಮಾತಾಡ್ತಿರ್ತಾರೆ. ಅಪಾರ್ಟ್ ಫ್ರಮ್ ದ್ಯಾಟ್, ಆ ಬಂಗಾರ ನಮಗೆ ದೊರೆತಿದ್ದು ಅಲ್ದೇ ಅಲ್ಲಿರ್ತಕ್ಕಂಥ ಕಲೆ, ಆ ಕಲೆಯ ಶ್ರೀಮಂತಿಕೆ, ಆ ಇತಿಹಾಸ, ಆ ಪರಂಪರೆ, ನಮ್ಮತನವನ್ನು ಎತ್ತಿ ತೋರಿಸ್ತಕ್ಕಂಥ ರಾಷ್ಟ್ರಕೂಟರು, ಚಾಲುಕ್ಯರು, ಕಲ್ಯಾಣ ಚಾಲುಕ್ಯರು, ಬಾದಾಮಿ ಚಾಲುಕ್ಯರು, ವಿಜಯನಗರ ಅರಸರು, ಕಳಿಚೋರರು, ಇವರೆಲ್ಲ ಬಂದು ಅಲ್ಲಿ ಏನು ತಮ್ಮದೇ ಆಗಿರ್ತಕ್ಕಂಥ ಪ್ರಭಾವ ಬೀರುವಂಗ, ಅಥವಾ ಆ ಎಲ್ಲ ಸಾಮ್ರಾಜ್ಯಗಳಿಗೆ ಅದು ಕೇಂದ್ರ ಸ್ಥಳ ಆಗಿ ನಿಂತಂಥ ಲಕ್ಕುಂಡಿ ಏನದ ಇವತ್ತು ಬಹುದೊಡ್ಡ ಅಟ್ರಾಕ್ಷನ್ ಆಗ್ತದೆ. ಇನ್ಫ್ಯಾಕ್ಟ್ ದ್ಯಾಟ್ ವಿಲ್ ಆಲ್ಸೋ ಬಿ ರೆಸ್ಪಾನ್ಸಿಬಲ್ ಫಾರ್ ಗ್ರೋತ್ ಆಫ್ ಗದಗ್. ಇನ್ನೇನು ಭಾಳ ದಿವಸ ಹೋಗೋದಿಲ್ಲ, ಮೇ ಬಿ ಇಯರ್ ಆರ್ 2 ವರ್ಲ್ಡ್ ಹೆರಿಟೇಜ್ ಸೈಟ್ ಮಾಡಬೇಕು ಅಂತೇಳಿ ಪ್ರಯತ್ನ ಮಾಡ್ತಾ ಇದ್ದೀವಿ. ವಿಶ್ವ ಪಾರಂಪರಿಕ ಸ್ಥಳ ಮಾಡಬೇಕು ಅಂತ ಮಾಡ್ತಾ ಇದ್ದೀನಿ. ಅದು ಸಾಧ್ಯ ಆಯಿತು ಅಂದರೆ ನ್ಯಾಚುರಲಿ ಇಟ್ ವಿಲ್ ಗ್ರೋ. ಕೆಲವು ಉದ್ಯಮಗಳ ಸಲುವಾಗಿ ಪ್ರಯತ್ನ ಮಾಡ್ತಾ ಇದ್ದೀನಿ. ಅವು ಸಾಧ್ಯ ಅಂತೇಳಿ ಬಂದಿರ್ತೀವಿ. ಮತ್ತು ಲಾಸ್ಟ್ ಮಿನಿಟ್ ಅವರು ಬೆಂಗಳೂರು ಸುತ್ತ ಹುಡುಕೊಂಡ್ಬಿಡ್ತಾರೆ. ನಮ್ಮ ಉದ್ಯೋಗದ ಕ್ಷೇತ್ರದೊಳಗೆ ಅದು ಒಂದು ಬೆಳವಣಿಗೆ ಆಗೋದಕ್ಕೆ ನಮ್ಮ ಇಚ್ಛೆಯಂತೆ ಕೈಗೂಡಿದರೆ ನಮ್ಮ ಗದಗ ಭಾಳ ಜೋರಾದ ವೇಗದಿಂದ ಅಭಿವೃದ್ಧಿ ಆಗ್ತದೆ. ಆ ಅಭಿವೃದ್ಧಿಗೆ ತಕ್ಕ ಹಾಗೆ, ಆ ಆಗುವ ಅಭಿವೃದ್ಧಿಗೆ ನೀವು ಎತ್ತರಕ್ಕೆ ಏನಿದ್ರಿ ಅಂದ್ರೆ ನಿಮ್ಮ ಬಿಸ್ನೆಸ್ ಅತ್ಯಂತ ಯಶಸ್ವಿ ಆಗ್ತದೆ, ನಿಮ್ಮ ಬಿಸ್ನೆಸ್ ಬೆಳೀತದೆ, ನಿಮ್ಮ ಸೇವೆ ಗದಗಿಗೆ ಹೆಚ್ಚಾಗ್ತದೆ. ಆ ದಿಸೆಯೊಳಗೆ ನಿಮ್ಮಿಂದ ನಾನು ಸಹಕಾರವನ್ನು ಹಾಗೂ ವಿಶೇಷ ಕ್ರಿಯಾಶೀಲತೆಯನ್ನು, ಈಗ ಮಾನ್ಯ ಐಲಿಯವ್ರು ಹೇಳಿದರು, ನಾನು ಐಲಿಯವ್ರಿಗೆ ಇಷ್ಟ ಹೇಳ್ತೀನಿ, ಡೋಂಟ್ ಸ್ಟಾಪ್ ಅಟ್ ದಿಸ್ ಎಕ್ಸಿಬಿಷನ್. ಈಗ ನಿಮ್ಮ ಇಂಜಿನಿಯರ್ಸ್ ನಮಗೆ ಇನ್ನು 2 ವರ್ಷ ಬಿಟ್ಟು 3 ವರ್ಷ ಬಿಟ್ಟು 2027ಕ್ಕೆ ಎಷ್ಟು ಮಂದಿ ಇಂಜಿನಿಯರ್ಸ್ ಇರಬೇಕು, ಯಾವ್ಯಾವ ಇಂಜಿನಿಯರ್ಸ್ ಇರಬೇಕು? ಸ್ಟ್ರಕ್ಚರಲ್ ಇಂಜಿನಿಯರ್ಸ್ ಬೇಕಂದ್ರೆ ನಾವು ಹುಡುಕೊಂತ ಅಡ್ಡಾಡೋದಾಗೈತಿ. ಇಂಟೀರಿಯರ್ ಅಂದ್ರೆ ಮತ್ತೆ ನಾವು ಹುಬ್ಬಳ್ಳಿ ಕಡೆ ನೋಡ್ಬೇಕಾಗೈತಿ. ನೋಡ್ರಿ, ಈಗ ಮೆಡಿಕಲ್ ಫೀಲ್ಡ್ ಹೆಂಗೆ ಬರ್ತದೆ ನಮ್ದು. ನಾವು ಈಗ 5 ವರ್ಷದಿಂದ ಅಥವಾ 7 ವರ್ಷದಿಂದ ನಮಗೆ MBBS ಡಾಕ್ಟರ್ ಸಿಗ್ತಿರಲಿಲ್ಲ ಗದಗಿನಾಗ. ಒಮ್ಮೆ ಹಿಂಗೆ ಪ್ರಸಂಗ ಆಯಿತು, ನಾನು DHO ಒಂದು ಆದೇಶ ಕೊಟ್ಟಿದ್ದೆ, ಆನ್ಲೈನ್ ಅದು ವಾಕ್-ಇನ್ ಇಂಟರ್ವ್ಯೂ ಕರೆದ್ಬಿಡಿ, ಬರ್ತಾರೆ ಡಾಕ್ಟ್ರು, ನೀವು ನೋಡಿಕೊಂಡು ಅವ್ರಿಗೆ ಅಪಾಯಿಂಟ್ ಮಾಡಿರಿ ಅಂತ. ಅವರು DHO ಅವರು ನಮ್ಮ ಆದೇಶದಂತೆ ವಾಕ್-ಇನ್ ಇಂಟರ್ವ್ಯೂ ಕರೆದರು.
ಬಂದವ್ರು ಬರೀ 4 ಮಂದಿ, ಅದ್ರಾಗ 3 ಮಂದಿನ ತೊಗೊಂಡಿದ್ದಾರೆ ಅವರು. ನಾ ಕೇಳಿದವ್ರು, ಯಾಕೆ ನೀವು ಇಷ್ಟು ವೇಕೆನ್ಸಿ ಅದಾವು, 4 ಮಂದಿ ಬಂದರೆ ನೀವು 3 ಮಂದಿನ ತೊಗೊಂಡಿರಲ್ಲ. ಅವ್ರು ನನಗೆ ಸೊನ್ನೆ ಮಾಡಿ ಹೇಳಿದರು, ದೆರ್ ವಾಸ್ ಸಮ್ ಇನ್ಕಾಂಪಿಟೆನ್ಸ್, ಮೆಂಟಲ್ ಇನ್ಕಾಂಪಿಟೆನ್ಸ್, ಅದಕ್ಕೆ ಬಿಟ್ಟೆ ಸರ್. ಅಂದರೆ ಎಷ್ಟು ಮಂದಿ ಬರ್ತಾರ, ಹೂ ಆರ್ ನಾರ್ಮಲ್, ಹೂ ಆರ್ ಗುಡ್, ಹೂ ಆರ್ ಎಫಿಷಿಯೆಂಟ್, ಅವ್ರನ್ನ ತೆಗೆದುಕೊಳ್ಳುವಂಥ ಸಾಮರ್ಥ್ಯ ಅವಾಗಿಂದಲೂ ಇದ್ರೂ ಸಹಿತ ನಮಗೆ ಡಾಕ್ಟರ್ ಸಿಗ್ತಿದ್ದಿಲ್ಲ. ಇವತ್ತು ನೇಮ್ ದ ಸ್ಪೆಷಾಲಿಟಿ, ದಟ್ ಡಾಕ್ಟರ್ ಈಸ್ ಅವೈಲೇಬಲ್. ಎಷ್ಟು ಮಂದಿ ಡಾಕ್ಟರ್ ಆಗ್ಯಾರ. ಆಮೇಲೆ ಆ ಡಾಕ್ಟ್ರುಗಳು ದವಾಖಾನೆ ಕಟ್ಸ್ಯಾರ. ಯಾಕಂದ್ರೆ ನಾವು ಈಗ 15 ದಿವಸಕ್ಕೊಂದು, ತಿಂಗಳಿಗೊಂದು ಓಪನಿಂಗ್ ಮಾಡಕತ್ತೀವಿ. ಎಂಥ ಕಟ್ಟಡಗಳು. ಈಗ ಬಹುತೇಕ ನಿಮಗೂ ಗೊತ್ತೈತಿ, ನಿಮ್ಮಲ್ಲೇನೋ ಮಟೀರಿಯಲ್ ತೊಗೊಂಡಿರ್ತಾರೆ. ಎಷ್ಟು ದೊಡ್ಡ ರೀತಿಯೊಳಗೆ ಅವರು ಅವುಗಳನ್ನು ಇವತ್ತು ಇಕ್ವಿಪ್ ಮಾಡಿದ್ದಾರೆ. ಅಂದರೆ ಒಂದು ಕ್ಷೇತ್ರ ಹೆಂಗೆ ಬೆಳೀತು 7-8-10 ವರ್ಷದೊಳಗೆ, ಅದರ 2 ಪಟ್ಟು ನಿಮ್ಮ ಕ್ಷೇತ್ರ, ಇಂಜಿನಿಯರ್ಸ್ ಕ್ಷೇತ್ರ, ಕನ್ಸ್ಟ್ರಕ್ಷನ್ ಮಟೀರಿಯಲ್ ಡೀಲರ್ಸ್ ಕ್ಷೇತ್ರ ಬೆಳೀತದೆ. ಮೆಡಿಕಲ್ಗಿಂತ 2 ಪಟ್ಟು ಎತ್ತರದೊಳಗೆ ನಿಮ್ಮದು 4-5 ವರ್ಷದೊಳಗೆ ಬೆಳೀತದೆ. ಆ ಸವಾಲಿಗೆ ನೀವು ತಕ್ಕದಾಗಿ ಎದ್ದು ನಿಲ್ಲುವಂತೆ, ತಕ್ಕದಾಗಿ ಬೆಳೆಯುವಂತೆ ನೀವೆಲ್ಲ ನಿಮ್ಮ ಕಾರ್ಯಭಾರವನ್ನು ಮಾಡಬೇಕು. ಆ ದಿಸೆಯೊಳಗೆ ನಿಮ್ಮ ಆಸಕ್ತಿ ಇರಬೇಕು. ಹೆಚ್ಚೆಚ್ಚು ಇಂಜಿನಿಯರು ನಮ್ಮಲ್ಲಿ ಬಂದರೆ, ಎಕ್ಸ್ಪರ್ಟೈಸ್ ಇದ್ದವ್ರು ಬಂದರೆ ಅವ್ರಿಗೆಲ್ಲರಿಗೂ ಸಹಿತ ಅವಕಾಶ ದೊರಕ್ತದೆ ಅನ್ನುವಂಥದ್ದನ್ನು ಹೇಳ್ತಾ, ಮತ್ತೊಮ್ಮೆ ಈ ಅವಕಾಶಕ್ಕಾಗಿ ಮಲ್ಲನಗೌಡರಿಗೆ, ಐಲಿಯವರಿಗೆ ಹಾಗೂ ಇತರ ಸ್ನೇಹಿತರಿಗೆ ನನ್ನ ಕೃತಜ್ಞತೆಯನ್ನು ಹೇಳಿ, ನಾನು ಅನಿವಾರ್ಯವಾಗಿ ಲಕ್ಕುಂಡಿಗೆ ಪ್ರಯಾಣ ಬೆಳೆಸಬೇಕಾಗಿದೆ. ಪೂಜ್ಯ ಸ್ವಾಮೀಜಿಯವರ ಅನುಮತಿ ಪಡೆದು, ತಮ್ಮೆಲ್ಲರ ಅನುಮತಿ ಪಡೆದು ಹೋಗೋದಕ್ಕೆ ಅವಕಾಶ ಮಾಡಿಕೊಡಿ. ನಮಸ್ಕಾರ.